ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ ಕಸ್ಟಡಿ, SIT ಕಸ್ಟಡಿ. ಬಿಗ್ ಅಪ್ಡೇಟ್ ನಾವ್. ಓಕೆ, ವಿ ಆರ್ ಗೆಟಿಂಗ್ ಎ ಹ್ಯೂಜ್ ಅಪ್ಡೇಟ್. ಪ್ರಜ್ವಲ್ ರೇವಣ್ಣಗೆ 6 ದಿನಗಳ ಕಾಲ SIT ಕಸ್ಟಡಿ. ವಿ ಗಾಟ್ ದಿ ಇನ್ಫಾರ್ಮೇಶನ್, ವಿ ಗಾಟ್ ದಿ ಎಕ್ಸಾಕ್ಟ್ ಇನ್ಫಾರ್ಮೇಶನ್. ಪ್ರಜ್ವಲ್ ರೇವಣ್ಣಗೆ 6 ದಿನ SIT ಕಸ್ಟಡಿ. ಅಂದ್ರೆ ನಾನು ಏನು ಓದಿ ಹೇಳ್ತಾ ಇದ್ದೆ, ಆ ಕಾಪಿಯಲ್ಲಿ 376 ಇರಲಿಲ್ಲ. ಓಕೆ, ದೇರ್ ವಾಸ್ ನೋ 376. ಅತ್ಯಾಚಾರದ ಪ್ರಕರಣ ಅಂತ ಇರಲಿಲ್ಲ. ಅತ್ಯಾಚಾರ ಆಮೇಲೆ ಯಾಕೆ ಸೇರಿಸಿದ್ರಿ, ಯಾಕೆ ನೀವು ಆಮೇಲೆ ಅತ್ಯಾಚಾರ ಅಂತ ಸೇರಿಸಿದ್ರಿ ಅಂತ ಇವರು, ಗೊತ್ತಾಯ್ತಾ? ಸೊ 6 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಲಾಗಿದೆ. ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದ ನಂತರದಲ್ಲಿ ನ್ಯಾಯಮೂರ್ತಿ ಶಿವಕುಮಾರ್ ಅವರು ತೀರ್ಪು ಕೊಟ್ಟಿದ್ದಾರೆ. 6 days of SIT custody to ಮಿಸ್ಟರ್ ಪ್ರಜ್ವಲ್ ರೇವಣ್ಣ. 6 ದಿನ ಅಂದರೆ ಎಲ್ಲಿವರೆಗೂ, ಯಾವ ಡೇಟ್ನವರೆಗೂ? ಅಂಟಿಲ್ ಜೂನ್ 6. ಇವತ್ತು ಸೇರಿಸಿದ್ರೆ ಜೂನ್ 5, ಇವತ್ತು ಬಿಟ್ರೆ ಜೂನ್ 6. ಅಂದ್ರೆ ಮುಂದಿನ ಗುರುವಾರದವರೆಗೂ ಅಥವಾ ಮುಂದಿನ ಬುಧವಾರದವರೆಗೂ ಕೂಡ SIT ಕಸ್ಟಡಿಯಲ್ಲಿ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಇರಬೇಕಾಗತ್ತೆ. ಆ FIR ಕಾಪಿಯಲ್ಲಿ ಏನಿದೆ ಅದನ್ನೇ ಇವರು ಒನ್ ಆಫ್ ದಿ ಬೇಸಿಕ್ ಗ್ರೌಂಡ್ಸ್ ಆಗಿ ಇಟ್ಕೊಂಡು ವಾದ ಮಂಡಿಸಿದ್ರು ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಗೊತ್ತಾಯ್ತಾ? ಇಲ್ಲಿ ಇವ್ರ ತಂದೆ ರೇವಣ್ಣ ಅವರು ಆರೋಪಿ ನಂಬರ್ 1 ಈ ಪ್ರಕರಣದಲ್ಲಿ. 28ನೇ ತಾರೀಕು ದಾಖಲಾಗುವ FIR ಇದು. ಗಣಕೀಕೃತ ದೂರಿನ ಸಾರಾಂಶ ಅಂದ್ರೆ ಟೈಪ್ಡ್ ಅಂತ. ಹೊಳೆನರಸೀಪುರ ಟೌನ್ ಒಂದು ಕಡೆ ವಾಸ ಆಗಿದ್ದಾರೆ ಅವರು. ರೇವಣ್ಣ ಅವರ ಮಾಲೀಕತ್ವದ ನಾಗಲಾಪುರದಲ್ಲಿ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ರು. ನಾನು ಪೂರ್ತಿ ಓದಿ ಹೇಳಲ್ಲ ಇದನ್ನ. ಲೈಂಗಿಕ ದೌರ್ಜನ್ಯ ಅಂತ ಒಬ್ಬ ಹೆಣ್ಮಗಳು ಕೊಡುವಂತ ಪ್ರಕರಣ ಇದು, ಆಯ್ತಾ? ಇದರಲ್ಲಿ ಲೈಂಗಿಕ ದೌರ್ಜನ್ಯ ಅಂತ ಇರುವಾಗ ಯಾಕೆ 376 ಸೇರಿಸ್ಬಿಟ್ಟು ನೀವು ಉಲ್ಟಾ ಪಲ್ಟಾ ಮಾಡಿದಿರಿ? ಯಾಕೆ? ವೈ? ಆರೋಪಿಗೆ ಕಿರುಕುಳ ಕೊಡಬಾರದು. ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ. ಐ ಆಮ್ ಗೆಟಿಂಗ್ ಇಟ್ ಆನ್ ಮೈ ಫೋನ್. ನಮ್ಮ ತಂಡ ಬಹಳ ಫಾಸ್ಟ್ ಇದೆ, ನಮ್ಮ ತಂಡ ಬಹಳ ಕ್ವಿಕ್ ಇದೆ. ಘನ ನ್ಯಾಯಾಲಯದಲ್ಲಿ ಇರುವಂತ ನಮ್ಮ ತಂಡ 15 ದಿನ SIT ವಶಕ್ಕೆ ಕೇಳಿತ್ತು, 15 ದಿನ ಇಲ್ಲ, 6 ದಿನ ಮಾತ್ರ ಅವಕಾಶ SITಗೆ. ಇದು ಒನ್ ಆಫ್ ದಿ ಕೇಸಸ್, ಗಮನಿಸಿ. ದಿಸ್ ಇಸ್ ಓನ್ಲಿ ಇನ್ ಒನ್ ಆಫ್ ದಿ ಕೇಸಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.